ಈಗ ಮನೆಯಿಂದ ಔಟ್ಡೋರ್ ಕುಕಿಂಗ್ ಮಾಡೋಣ, ಬಿರಿಯಾನಿ ಮಾಡೋಣ. ತಪ್ಲೆಗಳು ಅವು ಇವು ಎಲ್ಲ ನೋಡಕ್ ಹೋಗ್ಬಿಡಿ. ನಾವು ಜುಗಾಡ್ ಅಡಿಗೆ ನಮ್ದು ಎಲೆಕ್ಟ್ರಿಕ್ ಕುಕ್ಕರ್ ಸ್ಟವ್ದು ರೈಸ್ ಮಾಡೋ ತಪ್ಲೆ ತಗೊಂಬಂದು ಮ್ಯಾರಿನೇಟ್ಗೆ ಇಟ್ಟಿರೋದು. ಈಗ ಬಿಸಾಕ್ ಅಡುಗೆ ಮಾಡ್ಬೇಕು, ಹಿಂಗೆ ಸಖತ್ ಮಜಾ. ಆದರೂ ಒಂಥರ ಹಿಂಸೆ, ಹೊಗೆ ಈ ಕೂಡ ಹಿಂಸೆ ಇದೆಯಲ್ಲ, ಸಖತ್ ಮಜಾ ಇರುತ್ತದು. ಟೆರಸ್ ಮೇಲೆ ಅಡುಗೆ ಮಾಡೋದೈತಲ್ಲ, ಎಂಥ ತಂಪು ಗಾಳಿ ಅಂತೀರಾ. ಗೋಲ್ಡನ್ ಬ್ರೀಸ್ ಆ್ಯಂಡ್ ಗೋಯಿಂಗ್ ಅವೇ. ಆ ತಣ್ಣನೆ ಗಾಳಿ, ಈ ಕಡೆ ಬಿಸಿ ಗರಂ ಮಸಾಲೆ ಗಾಳಿ. ಎರಡರ ಸ್ವಾದ ತುಂಬ ಚೆನ್ನಾಗಿದೆ. ಹರ್ಷಿತ್ ಅವರು, ಅವ್ರ ಯಜಮಾನರು ಇಬ್ಬರು ಬಂದಿದ್ದಾರೆ ಗೆಸ್ಟ್ಗಳಾಗಿ ಇವತ್ತು. ಭಾಳ ಚೆನ್ನಾಗಿದೆ. ಹಾಂ, ಥ್ಯಾಂಕ್ ಯು ಸೋ ಮಚ್. ಅದೇ ಚಿಕನ್ ಹಾಕ್ಕೊಡ್ತೀನಿ ಪ್ಲೀಸ್. ನನಗೆ ಡೌಟ್ ಇತ್ತು. ಹೌದಾ? ಆದ್ರೂ ನನ್ನ ಮನೆಗೆ ಬಂದಿದ್ದಕ್ಕೆ ನೀವು 3 ಜನ ಒಂದು ತಟ್ಟೆಲಿ ಊಟ ಮಾಡೋಂಗಾಯ್ತು. ನಮ್ಮನೇಲಿ ಇರೋದೇ 2 ತಟ್ಟೆ. ನಮ್ಮ ಹುಡುಗಂಗೆ ನನಗೆ ಅಂತ ಇಟ್ಕೊಂಡಿರೋದು 2 ತಟ್ಟೆ. ಏನು ತಿಂದ್ರಿ ಹೇಳಿ ಮಧ್ಯಾಹ್ನ? ಈಗ ಕೊರಿಯನ್ದು ಯಾವುದೋ ನೂಡಲ್ಸ್ ತಿಂದುಬಿಟ್ಟು ಇಬ್ರಿಗೂ ಪಾಪ ತಕ್ಕೊಟ್ಟಿದ್ದೆ. ಇವ್ರಿಗೇನೂ ಆಗಿಲ್ಲ, ಇವರಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ. ಅದಕ್ಕೆ ಬಿನ್ ಸಿಟಿಲಿ ಆಟ ಆಡ್ತಾ ಇದ್ರು ಇಬ್ರು. ಇವ್ರದ್ದೇ ಬಿನ್ ಸಿಟಿ ಓನರ್ ಆಫ್ ದ ಬಿನ್ ಸಿಟಿ ಇವರೇ. ಸಖತ್ತಾಗಿ ಗೇಮ್ಸ್ ಎಲ್ಲ ಸಖತ್ತಾಗಿರುತ್ತೆ ಇಲ್ಲಿ. ಏನಾರು ಸೆಲೆಬ್ರೇಷನು, ಬರ್ತ್ಡೇ ಸೆಲೆಬ್ರೇಷನು, ಗೇಮ್ಸು, ಕಂಪ್ಯೂಟರ್ ಗೇಮ್ಸ್, CF4 ಎಲ್ಲ ಸಖತ್ತಾಗಿದೆ. ಆಟಾಡೋರಿದೆ ಬಂದು ಬಿನ್ ಸಿಟಿಲಿ ಆಟಾಡಿ. ನನ್ನ ಮಗಳದ್ದು ಏನಾದರೂ ಇದಿತ್ತು ಅಂದರೆ ಎಕ್ಸಾಮ್ ಇರೋದ್ರಿಂದ ಎಲ್ಲ ನನ್ನ ಮಗಳನ್ನ ಇಲ್ಲಿ ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರುತ್ತೆ. ಒಳ್ಳೆ ಆಫೀಸಿಗೆ ಬುಟ್ಟಿ ಹಿಡ್ಕೊ ಬರುತ್ತೆ. ಈಗ ಮನೆಯಿಂದ ಔಟ್ಡೋರ್ ಕುಕಿಂಗ್ ಮಾಡೋಣ, ಬಿರಿಯಾನಿ ಮಾಡೋಣ. ನಮ್ಮನೇಲಿ ಕುಕ್ ಮಾಡೋಕ್ಕೆ ಪ್ಲಾನ್ ಮಾಡ್ದಂಗೆಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗತ್ತ. ಏನು ಹಣೆ ಬರುವ ಇದು ಆಕಾಶ ಮೋಡ ಹೆಂಗಾಗ್ತಿದೆ, ಸರಿಯಾಗಿ ಮಳೆ ಬರೋಂಗಿದೆ. ಏನು ಪ್ಲಾನ್ ಮಾಡೋಂಗೆ ಇಲ್ವಾ? ಹಾಗಾದ್ರೆ ರೈತರಿಗೆ ಮಳೆ ಇಲ್ಲಿದ್ದಾಗೆಲ್ಲ ನನಗೆ ಫೋನ್ ಮಾಡಿ ಹೇಳಿ, ಗೌಡ್ರೆ ಟೆರಸ್ ಮೇಲೆ ಕುಕ್ ಮಾಡಿ ಅಂತ. ಮಳೆ ಬಂದ್ಬಿಡುತ್ತೆ ಇಲ್ಲಿ. ಇದು ಯಾವತ್ತು ಪ್ರಯತ್ನ ಮಾಡಿದ್ರು ಬರುತ್ತಪ್ಪ ಮಳೆ. ಫುಲ್ಲು ಮೋಡ ಆಗಿದೆ. ಅಲ್ಲಿ ಕುಕ್ ಆಗಿಲ್ಲ ಅಂದ್ರೆ ಒಳಗಡೆನಾದ್ರೂ ಮಾಡೇ ಮಾಡ್ತೀನಿ. ಕುಕ್ಕಿಂಗ್ ಅಂತೂ ನಿಲ್ಸಲ್ಲ. ಇವತ್ತೊಂದು ಚಿಕನ್ ದಮ್ ಬಿರಿಯಾನಿ ಮಾಡೇ ಬಿಡಲ್ಲ. ಔಟ್ಡೋರ್ ಕುಕಿಂಗ್. ಮಗಳು ಫ್ರೆಂಡ್ ದಿಯಾ ಜೊತೆ ಒಳ್ಳೆ ಫ್ರೆಂಡ್ಸ್ ಇಬ್ಬರು. ವೆಲ್ಕಮ್ ಟು ಔಟ್ಡೋರ್ ಕುಕಿಂಗ್ ಲಾಗ್. ಮಕ್ಕಳೆಲ್ಲ ಆಲ್ರೆಡಿ ಒಳಗಡೆ ಫುಲ್ಲು ಗೇಮ್ ಆಡ್ತಾ ಇದ್ದಾರೆ. ಫುಲ್ ಸೆಟಪ್ ಮಾಡಿ ಕೂರಿಸಿದ್ದೀನಿ. ಹೊಗೆ ಹಾಕೊಂಡು ಕೂತಿದ್ದೀನಿ. ಎಂಥ ಮಜಾ ಅಂತೀರಾ. ಈ ಸೌದೆ ಹೊಗೆ ಕುಡಿಯುವಾಗ ಸಖತ್ತು ಆನಂದ ಸಿಗುತ್ತೆ ಮಾತ್ರ. ಮೊನ್ನೆ ಬೆಂಗಳೂರು ಮನೇಲಿ ವಿಡಿಯೋ ಮಾಡುವಾಗ ರೆಸಿಪಿ ಹಾಳಾಯಿತು ಅಂತ ನನ್ನ ಹೆಂಡತಿ ಜೊತೆ ಕರಕ್ಲು ಬಿರಿಯಾನಿ ಅಂತ ಏನೋ ಒಂದು ಮಾಡಿಬಿಟ್ಟಿದ್ದೆ. ಅಂದರೆ ಎಲ್ಲ ರೆಸಿಪಿ ಕರೆಕ್ಟಾಗಿ ಹಾಕಿದ್ದೆ. ಮಾಡೋಕ್ಕೆ ಹೋಗಿ ಬೆಂಕಿ ಎತ್ಕೊಂಡು ಅದು ಇದಾಗಿ ಸೀದು ಹೋಗ್ಬಿಟ್ಟಿತ್ತು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರಲ್ಲ, ಹಾಗೆ ಕೆಡಿಸ್ಬಿಟ್ಟಿತ್ತು. ಇವತ್ತಾದರೂ ಒಂದು ಸ್ವಲ್ಪ ರೆಸಿಪಿ ನಿಮಗೆ ನೀಟಾಗಿ ಯಾರಾದರೂ ಮಾಡೋದಿದ್ದರೆ, ಬ್ಯಾಚುಲರ್ಸ್ ಅಥವಾ ಹೆಂಡತಿ ಇಲ್ದಿದ್ದಾಗ ಗಂಡಂದರು ಯಾರಾದರೂ, ಇಲ್ಲ ಲೇಡೀಸೇ ಆಗಲಿ, ಮನೇಲಿ ಮಾಡೋದಿದ್ರೆ ಬಿರಿಯಾನಿ ಹೆಂಗೆ ಮಾಡ್ಬೋದು ಅಂತ ಒಂದು ರೆಸಿಪಿ ಜೊತೆ ತೋರಿಸ್ಬಿಡ್ತೀನಿ. ಇದು ಮಾತ್ರ ಗ್ಯಾಸ್ ಇಲ್ಲದೆ ಇರುವಾಗ ಈಗ ಎಷ್ಟು ಹೆಲ್ಪ್ಫುಲ್ ಅಂದರೆ ಸಿಕ್ಕಾಪಟ್ಟೆ ಬೇಡಿಕೆ ಈ ಸ್ಟವ್ಗೆ. ಎಷ್ಟು ಜನ ನನ್ನನ್ನು ಕೇಳ್ತಾವ್ರೆ ಅಂದರೆ ಸಖತ್ತು ಬೇಡಿಕೆ ಇದೆ ಇದಕ್ಕೆ. ಆದರೆ ಸಿಗ್ತಾ ಇಲ್ಲ ಈಗ. ಆಗೆಲ್ಲ ಸ್ಟವ್ ಸೇಲ್ ಮಾಡೋದಕ್ಕೆ ಎಷ್ಟೋ ಕಂಪ್ನಿಗಳು, ಈ ಕಂಪ್ನಿಗಳು ನಾನು ಹಿಂದೆ ಬಿದ್ದು ಸಾರ್ ಒಂದು ಪ್ರಮೋಷನಲ್ ವೀಡಿಯೋ ಮಾಡ್ಕೊಡಿ ಅನ್ನೋರು. ಈಗ ಅವ್ರು ನಾನು ಫೋನ್ ಮಾಡಿದ್ರೆ ಎದ್ದಂಗೆ ಆಗೋಗವ್ರೆ. ನೋಡ್ಬೋದು, 3/4 kg ಚಿಕನ್ ತಗೊಂಡಿದ್ದೀನಿ. ನಮಗೆ ನಾವು ತಿನ್ನೋದೇ ಕಡಿಮೆ. ಯಾಕೆಂದರೆ ಮೊನ್ನೆ ಒಂದೇನೋ ಒಂದು ಶುಗರ್ ಫಿಟ್ ಒಂದು ಆ್ಯಡ್ ಕೊಟ್ಟಿದ್ದೆ ಅಂತ ಎಷ್ಟೋ ಜನ ಕೇಳ್ತಾ ಇದ್ದೀರಾ. ಅದನ್ನ ಯಾಕೆ ಕೊಡ್ತಾ ಇದ್ದೀರಾ, ನೀವು ಸಣ್ಣಾಗಕ್ಕೆ ಬೇರೆ ದಾರಿನೇ ಇಲ್ವಾ ಅಂತ. ನಾನೇನು ಅದನ್ನು ಟ್ರೀಟ್ಮೆಂಟ್ ತಗೊಂಡಿಲ್ಲ ಯಾವುದನ್ನು. ಎಲ್ಲ ಪ್ರಯತ್ನ ಮಾಡಿ ಏನೂ ಆಗದಿದ್ದವ್ರಿಗೆ ಆ ಟ್ರೀಟ್ಮೆಂಟ್ ಅಂತ ನಾನು ರೀಲಲ್ಲಿ ಹೇಳಿದ್ದು. ಸಣ್ಣ ಆಗೋಕ್ಕೆ ರೀಸನ್ ಏನು ಅಂತ ಅಂದರೆ, ನಾನು ಇಷ್ಟು ತಿಂತಾ ಇದ್ದೆ, ಅದನ್ನು 4 ಪಟ್ಟು ಕಮ್ಮಿ ಮಾಡಿ ಇಷ್ಟೇ ತಿನ್ನೋದು. ನಾನು ಹಸಿವನ್ನು ನೀಗ್ಸೋಕೆ ಅಷ್ಟೇ ಊಟ ಮಾಡ್ತಾಯಿದ್ದೀನಿ. ನನ್ನ ದೇಹಕ್ಕೂ ವರ್ಕೌಟ್ ಎಷ್ಟಿದೆ ಅಷ್ಟು ಮಾತ್ರ ನಾನು ಊಟ ಮಾಡ್ತೀನಿ. ನಾನು ಕೆಲಸ ಮಾಡ್ತಾ ಇಲ್ಲ ಅಂದರೆ ನಾನು ಊಟ ಮಾಡಲ್ಲ. ಅದೇ ಸೀಕ್ರೆಟ್. ಅದಕ್ಕಿಂತ ದೊಡ್ಡ ಸೀಕ್ರೆಟ್ ಇನ್ಯಾವುದೂ ಇಲ್ಲ. ಓಕೆ, ನಿಂಬೆಹಣ್ಣು ಹಾಕಿಟ್ಬಿಡ್ತೀನಿ ಫಸ್ಟ್ ಸ್ಟಾರ್ಟಿಂಗ್. ಚಿಕನ್ಗೆ ನಾನು ಸ್ಟಾರ್ಟ್ ಮಾಡೋದೇ ಯಾವತ್ತು ಚಿಕನ್ ಮಾಡಿದ್ರು ನಿಂಬೆಹಣ್ಣು ಜೊತೆನೆ ಹಿಂಡ್ಬಿಟ್ಟು 10 ನಿಮಿಷ ಈರ್ಕೊಳಕ್ಕೆ ಬಿಡ್ತೀನಿ. ಚಿಕನ್ ಅಂತೂ ಈಗ ಜಸ್ಟು ನಮಗೋಸ್ಕರ ಜೀವ ಕೊಟ್ಟಂಥ ಕೋಳಿ ಇದು. ಫ್ರೆಶ್ ಆ್ಯಂಡ್ ಫ್ರೆಶ್. ಈ ನಿಂಬೆಹಣ್ಣು 10 ನಿಮಿಷ ಈರ್ಕೋಬೇಕು ಚಿಕನ್. ಹಂಗೆ ಗೊತ್ತಾ, ಏನೇ ಆಗಲಿ ನಾನು ಸ್ಕಿನ್ ಔಟೇ ತಗೊಂಡಿರೋದು. ಯಾಕೆಂದರೆ ನಿಂಬೆಹಣ್ಣು ಹೀರ್ಸೋಕ್ಕೆ ಅಂತಲೇ ಸ್ಕಿನ್ ಔಟ್ ತಗೊಂಡಿದ್ದೀನಿ ಚಿಕನ್. ಇದ್ರದ್ದು ಎಲೆಕ್ಟ್ರಿಕ್ ಕುಕ್ಕರ್ ಸ್ಟವ್ದು ರೈಸ್ ಮಾಡೋ ತಪ್ಪಲೆ ತಗೊಂಬಂದು ಮ್ಯಾರಿನೇಟ್ಗೆ ಇಟ್ಟಿರೋದು. ಈಗ ನಮ್ಮ ಹತ್ರ ಬ್ಯಾಚುಲರ್ಸ್ ಅಲ್ವ ನಾವು, ಹಂಗಾಗಿ ನಮ್ಮ ತಪ್ಪಲೆಗಳು ಅವು ಇವು ಎಲ್ಲ ನೋಡೋಕೆ ಹೋಗ್ಬಿಡಿ. ಯಾವ ಪಾತ್ರೆ ಇಟ್ಕೊಂಡವ್ರೆ, ಏನು ಅಡುಗೆ ಮಾಡ್ತಾವ್ರೆ ಅಂತ. ನಾವು ಜುಗಾಡ್ ಅಡುಗೆ ನಮ್ಮದು ಅಷ್ಟೇ. ನಮ್ಮ ಕೈಲಿ ಏನೇನು ಸಿಗುತ್ತೆ ಅದರಲ್ಲಿ ಮಾಡ್ಕೊಂಡು ತಿನ್ನೋದು. ಜುಗಾಡ್ ಅಂತ ಕರಿತೀವಿ ಅದಕ್ಕೆ. ತೇಜು ಮಸಾಲಾದವ್ರದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪ್ರಮೋಷನ್ನ ಅನ್ಕೊಳ್ಳಿ. ನೆಕ್ಸ್ಟ್ ಬೇರೆ ಕಂಪ್ನಿಗಳು ಯಾವುದಾದ್ರೂ ಪ್ರಮೋಷನಿಗೆ ಕೊಡೋದಿದ್ರೆ ಕೊಡಿ, ನಿಮ್ಮದನ್ನು ಹೇಳ್ತೀನಿ. ಏನು ಹಿಂಗೆ ಕಿರ್ಚ್ಕೊತಾವ ಹುಡುಗರು. ಗೇಮ್ ನೋಡ್ಕೊಂಡು ಯಾವುದೋ ದೇವ್ದು ಗೇಮ್ ಮಾಡ್ತಾವ್ರೇನೋ, ಕಿರ್ಚ್ಕೊತಾವ್ರೆ. ಒಂದು ಪ್ಯಾಕೆಟ್ ಹಾಕಿದ್ರು ಸಾಕು 1 kg ಇದಕ್ಕೆ. ಎಂಥ ಸಿಂಪಲ್ ಅಂದರೆ ಬಿರಿಯಾನಿ ಮಾಡೋದು ಏನಿಲ್ಲ. ಎಲ್ಲ ಮಸಾಲೆಗಳನ್ನೂ ಒಂದು ಸರಿಗೆ ಹಾಕ್ಬಿಡೋದು ಅಷ್ಟೇ. ಇದ್ರೊಳಗೆ ಹಾಕಿ ಮ್ಯಾರಿನೇಟ್ಗೆ ಇಡೋದು. ಈಗ ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಇಟ್ಕೊಂಡಿದ್ದೀನಿ. ಆ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕೊಂತೀನಿ. ಹೆಚ್ಚಿರೋ ಉದ್ದುದ್ದ ಹೆಚ್ಕೊಂಡಿದ್ದೀನಿ. ಏನು ಹೇಳಿ, ಉಜ್ಜುಜ್ಜ ಹಚ್ಕೊಂಡಿರೋ ಏನಿದು ಹಸಿಮೆಣ್ಸಿಕಾಯಿ ಬಾಯಿಗೆ ಬರ್ತಾ ಇಲ್ಲ ಬಡಿ. ಯಾಕೋ ಬ್ರೈನು ಸಿಕ್ಕಾಪಟ್ಟೆ ವರ್ಕ್ ಆಗಿ ಏನು ನೆನಪಿಗೆ ಬರ್ದಂಗೆ ಆಗೋಗೈತೆ. ಜಸ್ಟ್ ಇವತ್ತಿನ ಎಕ್ಸಾಮ್ ಬರೆದು ಬಂದೆ. 3-4 ದಿನದಿಂದ ಓದಿ ತಲೆನೇ ಓಡ್ದಂಗೆ ಆಗೋಗೈತೆ. ನೋಡಿ, ಗಡ್ಡನೂ ಶೇವ್ ಮಾಡ್ತಾ ಇಲ್ಲ, ಏನಿಲ್ಲ. ಮದುವೆ ಆದಮೇಲಂತೂ ಏನಾದರೂ ಓದ್ತೀವಿ ಅಂತ ಹೋಗ್ತೀವಲ್ಲ, ಒಂದು ಹೇಳೋದು ಕೇಳಿ 40ನೇ ವರ್ಷದಲ್ಲಿ ನಾನೇನೋ ಎಕ್ಸಾಮ್ ಬರಿತಾ ಇದ್ದೀನಿ.
ಅರ್ಥ ಮಾಡ್ಕೊಳ್ಳಿ. ಓದೋ ಏಜಲ್ಲಿ ನಾವು ಓದಲಿಲ್ಲ ಅಂದರೆ ಇದ್ರದ್ದು ಈಗೇನು ಕಷ್ಟಪಡ್ತಾ ಇದ್ದೀರಲ್ಲ ಇದ್ರದ್ದು ಕಡಿಮೆ ಅಂದ್ರೆ ಒಂದು 50-60 ಪಟ್ಟು ಕಷ್ಟ ಜಾಸ್ತಿ ಆಗುತ್ತೆ ಈ ಏಜಲ್ಲಿ ಓದಕ್ಕೆ ಬಂದರೆ. ಫೋಕಸ್ ಸಿಗಲ್ಲ. ಈಗ ಓದ್ತಾರ ಕಾಲೇಜ್ ಹುಡುಗರು ಈಗ ಓದ್ತಾ ಇದ್ದಾರಲ್ಲ ಕಾಲೇಜಲ್ಲಿ, ಅವ್ರಿಗೆ ಒಂದೇ ಒಂದು ಡಿಸ್ಟ್ರಾಕ್ಷನ್ನು ಹುಡುಗಿರು ಅಟ್ರಾಕ್ಷನ್ ಆಗ್ಬಿಡುತ್ತೆ ಅಷ್ಟೇ. ನಮಗೆ ಈ ಕಡೆ ಮಕ್ಕಳದು, ಈ ಕಡೆ ನಾಳೆ ಜೀವನ ಏನು ಮಾಡೋದು ಅನ್ನೋದು, ಅಯ್ಯೋ EMIಸು, ಆಮೇಲೆ ಏಜ್ ಬೇರೆ ಆಗಿರುತ್ತೆ, ಫೋಕಸ್ಸೇ ಇರಲ್ಲ, ತಲೆಯಲ್ಲಿ ಒಂದು ಮೆಮೊರಿನೇ ಇರಲ್ಲ, ಏನು ಓದಿ ಏನು ಬರೆಯೋಣ. ಆದರೆ ಗೌರ್ಮೆಂಟು ಸರ್ಕಾರ ನಮಗೆ ಓಪನ್ ಯೂನಿವರ್ಸಿಟಿಯಿಂದ ಅವಕಾಶ ಮಾಡಿಕೊಟ್ಟಿದೆ, ಏನು ಬೇಕಾದರೂ ಓದ್ಬೋದು. ನಮ್ಮ ಭಾರತದಲ್ಲಿ ಇದೊಂದು ಅವಕಾಶ ತುಂಬ ಚೆನ್ನಾಗಿದೆ. ಓದಿ ಸಾಧಿಸೋರು ಈಗಲೂ ಸಾಧಿಸ್ಬೋದು. ನಾವು ಇದ್ರೊಳಗೂ ಹೆಣ್ಗಾಡ್ಕೊಂಡು ಓದ್ತಾ ಇದ್ದೀವಲ್ಲ, ದೇವರೇ ಬಲ್ಲ. ಅದ್ರ ಕಷ್ಟ ಹೇಳೋಕ್ಕಾಗಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲರೂ ಓದ್ಬೋದು, ಓದಿ ಅವಕಾಶ ಇದೆ. ನನ್ನ ಜೊತೆ ಬರೀತಿರೋರೆಲ್ಲ ಪಾಪ ಮ್ಯಾರಿಡ್ ಪೀಪಲ್ಲು ಬಂದು ಓಪನ್ ಯೂನಿವರ್ಸಿಟಿಲಿ ಬಂದು ಎಕ್ಸಾಮ್ ಬರೀತಾ ಇದ್ದಾರೆ. ಏನು ಓದ್ತಾ ಇದ್ದೀರಾ ಗೌಡ್ರೆ? ದಟ್ ಈಸ್ ಸೀಕ್ರೆಟ್. ಒಂದಿನ ರಿವೀಲ್ ಆಗುತ್ತೆ ಅದು ಏನು ಓದ್ತಾ ಇದ್ದೀನಿ ಏನು ಎತ್ತ ಅಂತ. ತುಂಬ ದೊಡ್ಡದಾಗಿ ಓದ್ತವ್ರು ಏನೋ ಗೌಡ್ರು ಅನ್ಕೋಬೇಡಿ, ಏನೋ ಒಂದು ಓದ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟ್ ಲೀಫ್ ಹಾಕಿದೆ, ಅದರೊಳಗೆ ಏನು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಎಣ್ಣೆ ಹಾಕಂತೀನಿ. ಕುಡಿಯೋ ಎಣ್ಣೆ ಅಲ್ಲ, ಅಡುಗೆ ಎಣ್ಣೆ. ಕುಡಿಯೋ ಎಣ್ಣೆ ಕಮ್ಮಿನೇ ಮಾಡಿದ್ದೀನಿ ನಾನಂತೂ, ತೋರಿಸ್ತಾನೂ ಇಲ್ಲ ನಿಮ್ಗೆ ಯಾರಿಗೂ. ಒಂದು ಸ್ವಲ್ಪ ಹಾಕೊಂಡೆ, ಒಂದು ಚಮಚದಷ್ಟು ಆಯಿತಾ. ನಿಮ್ಗೆ ಯಾರಿಗೂ ತೋರಿಸ್ತಾ ಇಲ್ಲ, ಯಾಕಂದರೆ ಅವಾಯ್ಡ್ ಮಾಡೋಣ ಅಂತ. ಆದರೆ ಕುಡಿಯೋದು ನಿಲ್ಲಿಸಿಲ್ಲ, ಕುಡಿತೀನಿ. ಹೋದ ಸರಿ ಅದೊಂದು ವಿಷಯಕ್ಕೆ ನಾನೇನೋ ಒಂದು ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟೆ ಅಂತ ಅಂದ್ಬಿಟ್ಟು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸುಸ್ತಾಗಿ ಹೋಗಿದ್ದೆ. ಅವಾಗ ಹಿಂಗೆ ಅನ್ಕೊಂಡು ಮಾತಾಡಿದ್ರೆ ಅವಾಗಲೂ ಕುಡಿದು ಮಾತಾಡ್ತಾವನೆ ಅಂತ ಎಷ್ಟೋ ಜನ. ಕುಡ್ದಾಗ ಇಂಥದೇ ವೇದಾಂತ ಬರೋದು ಹಂಗೆ ಹಿಂಗೆ ಅಂತ ಅಂತೀರ. ಗಂಡಸು ಕಷ್ಟಪಟ್ಟಾಗಲೂ ಕುಡ್ದಂಗೆ ಕಾಣ್ತಾನೆ, ಮಾನಸಿಕವಾಗಿ ಕುಗ್ಗಿದ್ದಾಗಲೂ ಕುಡ್ದಂಗೆ ಕಾಣ್ತಾನೆ, ಆಮೇಲೆ ಕುಡ್ದಾಗಲೂ ಕುಡ್ದಂಗೆ ಕಾಣ್ತಾನೆ. ಇವೆಲ್ಲ ಇರ್ತವೆ. ಎಲ್ಲ ಟೈಮು ಮನುಷ್ಯ ಕುಡ್ದೇ ಇರಲ್ಲ. ನಾನು ಕುಡಿಯೋದು ಬಿಟ್ಟಾಗ ನನ್ನನ್ನು ಕುಡ್ಕ ಅಂತಿದ್ದೀರಾ. ಕುಡಿಯುವಾಗ ನನಗೇನು ಅನ್ನಲಿಲ್ಲ ನೀವು. ಸರಿ ಆಯಿತು ಬಿಡಿ, ಹೋಗಲಿ. ಒಂದು ಮೊಟ್ಟೆ ಹಾಕಂತೀನಿ. ಇದು ಕೊಡೋದು ಏನಿದು? ಗರಂ ಮಸಾಲ ಒಂದು ಚಮಚ. ಯಾವ ಅಳತೆ ಪಳತೆ ಇಲ್ಲ, ಒಂದು ಚಮಚ ನೀವು ಹಾಕೊಳ್ಳಿ. ನನಗೆ ಅಳತೆ ಪಳತೆ ಚಮಚ ಎಲ್ಲ ತಗೊಂಬಂದು ಅಡುಗೆ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಅವ್ರದ್ದು ಒಂಚೂರು ಒಂದು ಚಮಚದಂಗೆ ನನ್ನ ಕಣ್ಣು ಅಳತೆಲ್ಲ ಹಾಕಂತ ಇದ್ದೀನಿ. ಸಾಕು. ನಾನು ಹೆಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಮೇಲೆ ಒಂದಿಷ್ಟು ಪೆಪ್ಪರ್ ಪೌಡ್ರು. ಇದ್ರೊಳಗೆ ಯಾವ ಪೆಪ್ಪರ್ ಪೌಡ್ರು ಇಲ್ಲ, ಸುಮ್ಮನೆ ಖಾಲಿ ಅಲ್ಲಾಡಿಸ್ತಾ ಇದ್ದೀನಿ. ಒಂಚೂರು ತಳದಲ್ಲೆಲ್ಲ ಉಳಿದಿರ್ಬೇಕು, ಒಂಚೂರು ಉಳಿದಿದೆ. ಆಯಿತಾ? ಪೆಪ್ಪರ್ ಪೌಡ್ರ್ ಒಂದು ಚಮಚ ಹಾಕೊಳ್ಳಿ. ಆಮೇಲೆ ಇದೇನು ಕಾಶ್ಮೀರಿ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಎವರೆಸ್ಟ್ ಅವ್ರದ್ದು. ಎಲ್ಲರೂ ಸೇರಿ ಒಂದೇ ವಿಡಿಯೋದಲ್ಲಿ ಪ್ರಮೋಷನ್ ಕೊಟ್ಟವ್ರು ನನಗೆ. ಇದು ಒಂದು ಸ್ವಲ್ಪ ಕೊರಿಯಂಡರ್ ಅಂದರೆ ಧನಿಯಾ ಪೌಡರ್, ಅದೊಂದು ಚಮಚ. ಎಲ್ಲ ಒಟ್ಟಿಗೆ ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂತ, ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಆಮೇಲೆ ನೋಡಿ ಸ್ಪೈಸಸ್ಸು ಅಂತ ಬಂತು ಅಂದರೆ 10 ರೂಪಾಯಿ ಪ್ಯಾಕೆಟ್ ತಗೊಂಡು, ಯಾಕಂದರೆ ನಮ್ಮ ಹತ್ರ ಫ್ರಿಜ್ ಇಲ್ಲ. ಜುಗಾಡ್ ಅಡುಗೆ ಅಲ್ವಾ, ನನಗಿಂತ ಜೋರಾಗಿ ಹೋಗ್ತೈತಲ್ಲ ನಾ, ಇದು ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಒಂದು ಏಲಕ್ಕಿ, 10 ರೂಪಾಯಿ ಪ್ಯಾಕೆಟ್ದು ಒಂದು ಏಲಕ್ಕಿ, ಒಂದಿಷ್ಟು ಒಂದು 4-5 ಕಾಳು ಲವಂಗ. ಓಕೆ ನೋಡಿ, ಕಸೂರಿ ಮೇಥಿ ಇವೆಲ್ಲ ತಗೊಬರ್ತೀನಿ ಅಂತ ಹೋದರೆ ತಂದು ಇಟ್ಕೊಂಡ್ರೆ ವೇಸ್ಟು. ನನಗೆ ಜುಗಾಡ್ ಅಡುಗೆ ಕರೆಕ್ಟಾಗಿದ್ದಾವೆ ಇವು. 10 ರೂಪಾಯಿ ಪ್ಯಾಕೆಟು ಅಂಗಡಿಯವು. ಕಸೂರಿ ಮೇಥಿ, ಚಕ್ಕೆ, ಲವಂಗ ಎಲ್ಲನೂ ಕೊಟ್ಬಿಡ್ತಾನೆ ಇದರೊಳಗೆ. ಪಾಪ ಅವ್ರು ಏನು ಸಂಪಾದನೆ ಮಾಡ್ತಾರೋ ಏನು ಕಥೆನೋ. ಇದೆಲ್ಲ ಹಾಕ್ಬಿಡೋಣ. ನಂದಿನಿ ಅವ್ರದ್ದು ಮೊಸರು, ಯಾವುದಾದ್ರೂ ಮೊಸರು ಹಾಕೊಳ್ಳಿ, ನಂದಿನಿ ಅವ್ರದ್ದೇ ಹಾಕಬೇಕು ಅಂತೇನಿಲ್ಲ. 1/4 ಲೀಟ್ರಲ್ಲಿ ಅದರಲ್ಲೂ ಅರ್ಧ ಹಾಕೊಂಡೆ ನಾನು. ಫುಲ್ ಹಾಕೊಂಡ್ರೆ ಚೆನ್ನಾಗಿ ಗ್ರೇವಿ ಆಗುತ್ತೆ. ಫುಲ್ಲೇ ಹಾಕ್ಬಿಡ್ತೀನಿ ಅತ್ಲೈ. ಇದಾದಮೇಲೆ ಫೈನಲಿ ಒಂದಿಷ್ಟು ಉಪ್ಪು. ಇದಿಷ್ಟು ಉಪ್ಪು ಸರಿ ಅನಿಸುತ್ತೆ. ಒಂದು 2 ಟೀ ಸ್ಪೂನ್ ಉಪ್ಪು. ತಗೊಳ್ಳಿ. ಶಿವ ಮಸಾಲೆ ನೋಡಿ ಹೆಂಗಿದೆ ಈಗ ಹೇಳ್ಬಿಡ್ತೀನಿ ಒಂದು ಕಡೆಯಿಂದ ಏನೇನಿದೆ ಅಂತ. ಸ್ಟಾರ್ಟಿಂಗು ನಿಂಬೆಹಣ್ಣು ಹಾಕೊಂಡೆ, ಆಮೇಲೆ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಒಂದು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸಾಂಬಾರು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಮೊಸರು, ಗರಂ ಮಸಾಲ, ಆಮೇಲೆ ಒಂದು ಮೊಟ್ಟೆ, ಇನ್ನೇನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಇವೆಲ್ಲನೂ ಒಟ್ಟಿಗೆ ಹಾಕಿ ಕಲಿಸೋದಷ್ಟೇ. ಮೊಸರು ಗೀಸರು ಎಲ್ಲ ಹಾಕಿ ಕಲಿಸ್ಬಿಟ್ಟು ಒಂದು ಅರ್ಧ-ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಇಡಿ. ಇನ್ ಕೇಸ್ ನೀವೇನಾದರೂ ನಾಳೆ ಬೆಳಗ್ಗೆ ಬಿರಿಯಾನಿ ಮಾಡ್ತೀವಿ ಅಂದರೆ ಇವತ್ತು ರಾತ್ರಿ ಕಲಿಸ್ಬಿಟ್ಟು ಬೆಳಗ್ಗೆ ಏನಾದರೂ ಇದಕ್ಕೆ ಮ್ಯಾರಿನೇಟ್ಗೆ ಇಟ್ಟರೆ, ಫ್ರಿಜ್ ಒಳಗೆ ಇಟ್ಬಿಟ್ರೆ ಸಖತ್ತಾಗಿರುತ್ತೆ ಬೆಳಗ್ಗೆ ಮಾಡೋಕ್ಕೆ ಅಡುಗೆ. ಬಟ್ ನಾನು ಅರ್ಜೆಂಟಿಗೆ ಮಾಡೋದ್ರಿಂದ ಇಷ್ಟೇ ಅರ್ಧ ಗಂಟೆ ಹಿಂಗೆ ಮಾಡಿ ಇಟ್ಬಿಡ್ತೀನಿ. ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ಇದು ನನ್ನ ಮಗಳು ಮಾಡಿರೋದು ಕೃಷಿ ಅಂತ. ಹಂಗಾಗಿ ಇದು ಏನು ಗೌಡ್ರೆ ಇದು ಅಂತ ಬಿಚ್ತಾನೆ ಇಲ್ವಲ್ಲ, ಏನು ಅಡುಗೆ ಒಳಗೆಲ್ಲ ಹೋಗ್ತಾಯಿದೆ ಆದರೂ ಬಿಚ್ತಾ ಇಲ್ವ. ನಾವು ಬಿಚ್ಚಿದ್ರು ನನ್ನ ಮಗಳು ಡ್ಯಾಡಿ ಬಿಚ್ಚಿದ್ದೀರಾ ಅಂತ ಅಳುತ್ತೆ. ಹಂಗಾಗಿ ಹಾಕೊಂಡೇ ಇದ್ದೀನಿ, ಅದು ಕಿತ್ತು ಹೋಗೋವರೆಗೂ. ಬ್ರಾಸ್ಲೈಟ್ ನನ್ನ ಮಗಳದು ಕೊಡಿಸಿರೋದು, ಚಿನ್ನದಕ್ಕಿಂತ ಬೆಲೆ ಜಾಸ್ತಿ ಅದಕ್ಕೆ. ನನ್ನ ಲೈಫಲ್ಲಿ ಎಲ್ಲರೂ ಯಾರೇ ಆಗಲಿ ನನ್ನ ಜೊತೆ ಯಾರೊಂದು ಇಲ್ಲಿಲ್ಲ ಜಾಸ್ತಿ. ನನ್ನ ಮಗಳು ನನ್ನಿಂದ ಯಾರು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಇಲ್ಲ, ನನ್ನ ಡ್ಯಾಡಿ ಜೊತೆನೇ ಇರಬೇಕು, ನಾನು ಯಾವುದೇ ಕಾರಣಕ್ಕೆ ಬರೋಲ್ಲ ಅಂತ ಹಠ ಬಿದ್ದು ಕೂತ್ಕೊಳ್ಳುತ್ತೆ. ಎಷ್ಟು ಫೀಲ್ ಬರೋದು ಗೊತ್ತಾ, ಸಖತ್ತಾಗಿರುತ್ತೆ. ಆ ಫೀಲ್ ಮಾತ್ರ ಎಂಜಾಯ್ ಮಾಡ್ಬೇಕು ನೀವು. ಎಲ್ಲರೂ ಬಿಟ್ಟು ಹೋಗ್ತಾರೆ ಅನ್ನೋ ಟೈಮಲ್ಲಿ ಒಬ್ಬರು ಬಂದು ನಿಲ್ತಾರಲ್ಲ, ಅದನ್ನು ಸಣ್ಣ ಮಗು ಅದು ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ನಿಲ್ಲುತ್ತಲ್ಲ, ಗ್ರೇಟ್ ಫೀಲಿಂಗ್ ಅದು. ಈಗ ಒಂದು 3/4 ಗಂಟೆ ಇಟ್ಬಿಡ್ತೀನಿ ಮ್ಯಾರಿನೇಟ್ಗೆ. ಮ್ಯಾರಿನೇಟ್ ಆಗಲಿ, ಇಲ್ಲೇ ಇರಲಿ ಅಲ್ವಾ. ಈಗ ನೆಕ್ಸ್ಟ್ ಪ್ರಿಪ್ರೇಷನ್. ನಾರ್ಮಲ್ ಔಟ್ಡೋರ್ ಕುಕಿಂಗ್ ಒಂದೇ ಬಾಣಲಿ ಇರೋದು ನನ್ನ ಹತ್ರ, ಅದೇ ಬಾಣಲಿಲಿ ಎಲ್ಲ ಅಡುಗೆನೂ ಮಾಡ್ಬೇಕೀಗ. ಆಯಿತಾ? ತುಂಬ ಹೊತ್ತು ಈರುಳ್ಳಿ ಕರಿತೀನಿ ನಾನು ಆ್ಯಕ್ಚುಲಿ ಬಿರಿಯಾನಿಗೆ. ಯಾವ ಪ್ರೊಸೆಸ್ ಶುರು ಮಾಡೋಣ ಬನ್ನಿ. ನಂದು ಫೇವ್ರೇಟ್ ಕಡಾಯಿ ಇದು. ಇದನ್ನೇನಾದ್ರು ಈ ಒಲೆಯಲ್ಲಿ ಇಟ್ಟೆ ಅಂದರೆ ಇದ್ರ ಆಯಸ್ ಇವತ್ತೇ ಮುಗಿದೋಗ್ಬಿಡುತ್ತೆ. ಆಮೇಲೆ ಇದ್ರ ಬಣ್ಣನೇ ಚೇಂಜ್ ಆಗೋಗುತ್ತೆ. ಮದುಮಗಳನ್ನ ತಗೊಂಬಂದು
ಮುದುಕಿ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ಏನಿಲ್ಲ, ಇದರೊಳಗೆ ರೈಸ್ನ ನೆನೆ ಹಾಕಿ ಇಟ್ಟಿದ್ದೀನಿ ನಾನು ಒಂದು ಅರ್ಧ ಗಂಟೆಯಿಂದ ಮುಂಚೆ. ಈ ರೈಸ್ ಇದೆಯಲ್ಲ, ತುಂಬ ನೀರು ಜಾಸ್ತಿ ಹಾಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕಿ ಉಪ್ಪು ಹಾಕಿ ಅರ್ಧ ಬೇಯಿಸ್ಕೋಬೇಕಷ್ಟೇ ದಮ್ ಕಟ್ಟೋಕ್ಕೆ. ಇನ್ನು ಉಳಿದಿದ್ದೆಲ್ಲ ಅದು ಚಿಕನ್ ಜೊತೆ ಬೇಯ್ಕೊಳ್ಳುತ್ತೆ ಆಯಿತಾ. ಇದೇ ಪ್ರೋಸೆಸ್ಸು ಅಕ್ಕಿದು. ಓಕೆ, ಬಟ್ ಇದ್ರಲ್ಲಿ ಬೇಯಿಸಲ್ಲ ನಾನು. ಇದು ಜಸ್ಟು ಈ ಕಡಾಯಿ ತೋರಿಸ್ದೆ ನಿಮ್ಗಷ್ಟೇ, ನನ್ನ ಹತ್ರ ಇರೋ ಕಡಾಯಿ ಅಂತ. ಆದರೂ ಒಂಥರ ಹಿಂಸೆ, ಹೊಗೆ ಈ ಕೂಡ ಹಿಂಸೆ ಇದೆಯಲ್ಲ, ಸಖತ್ ಮಜಾ ಇರುತ್ತದು. ಕಣ್ಣೊಳಗೆಲ್ಲ ಹೋಗಿದ ತಕ್ಷಣ ಒಂದು ಉರಿ ಬರುತ್ತೆ, ಸಖತ್ತಾಗಿರುತ್ತೆ. ನೋಡಿ ಈಗ ಹತ್ತಿಸ್ದೆ, ಹೆಂಗೆ ಕೆಂಡ ಇದ್ದರೆ ಸಾಕು, ರಪ್ ಅಂತ ಹತ್ತಿಸ್ಬೋದು ಬ್ಯಾಟ್ರಿ ಹಾಕೊಂಡು. ಓಕೆ, ನಂದು ಇವತ್ತಿನ ಸ್ಟವ್ ಪಾತ್ರೆ ಕಡಾಯಿ ಇದನ್ನೇ ನಾನು ಉಪಯೋಗಿಸೋದು. ಯಾಕಂದರೆ ಇಟ್ಟು ಅಡುಗೆ ಆಗೋದ್ರೊಳಗೆ ಇದು ಕರ್ರಗಾಗೋಗುತ್ತೆ, ಆಮೇಲೆ ತೊಳ್ಕೊಬೇಕು ನಾನು. ಇದಕ್ಕೇನು ಅಂದರೆ ಫಸ್ಟ್ ಪ್ರೋಸೆಸ್ಸು, ನೀವು ತುಪ್ಪ ಹಾಕೊಳ್ಳಿ ಮನೇಲಿ. ಯಾರಾದರೂ ತುಪ್ಪ ಹಾಕೋದಿದ್ರೆ ಸಖತ್ತಾಗಿರುತ್ತೆ. ನಾನು ತುಪ್ಪ ಹಾಕೊಳ್ಳಲ್ಲ, ಆಯಿಲ್ನೇ ಹಾಕೊಂತೀನಿ. ಅದು ಕುದಿರೋದ್ರೊಳಗೆ ಪಟ ಅನ್ನೋದ್ರೊಳಗೆ ಈರುಳ್ಳಿ ಹಾಕ್ಬಿಡ್ತೀನಿ, ಒಂದು ಎಲೆ ಬಿಸಾಕ್ ಅಡುಗೆ ಮಾಡ್ಬೇಕು, ಹಿಂಗೆ ಸಖತ್ ಮಜಾ. ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಆಮೇಲೆ ಇದಾಕ್ಬಿಡಿ ಈರುಳ್ಳಿ. ನಾನು ಈರುಳ್ಳಿ ಸಣ್ಣದಾಗಿ ಈ ಥರ ಉದ್ದ ಹೆಚ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೌಂಡೇ ಚಂದ ಮಾತ್ರ. ಬನ್ನಿರ್ಲಾ ಹುಡುಗರ, ಬನ್ನಿರ್ಲಾ. ಸುಸ್ತಾಯಿ ಸಾಕಾಯ್ತು ಆಟಾಡಿ. ನೋಡಕ್ಕೆ ಬಂದ್ರಾ? ಬ್ರೌನ್ ಆಗಿ ಒಂದು ಸ್ವಲ್ಪ, ನನಗೆ ಒಂದು ಸ್ವಲ್ಪ ಸೀದಂಗೆ ಆಗಬೇಕು. ಅಂದರೆ ಸೀದಂಗೆ ಅಂದರೆ ಕರ್ಕಲಲ್ಲ, ಒಂಥರ ತಿನ್ನಕ್ಕೆ ಒಂದು ಸ್ವೀಟ್ನೆಸ್ ಬರುತ್ತೆ. ವೆರಿ ಗುಡ್ ಟೇಸ್ಟ್ ಅದು. ಆಯಿಲಲ್ಲಿ ಫ್ರೈ ಮಾಡ್ತೀವಲ್ಲ ಆನಿಯನ್ನ, ಅದನ್ನ ಫ್ರೈ ಮಾಡಿದಾಗ ಏನು ಸಖತ್ತಾಗಿರುತ್ತೆ ಅದೊಂದು ಟೇಸ್ಟು. ನನಗೆ ಅದು ಸಖತ್ ಇಷ್ಟ. ಅದು ಆ ಥರ ಟೇಸ್ಟ್ ಬರಬೇಕು, ಆವಾಗ ಬಿರಿಯಾನಿಗೆ ಸಖತ್ತಾಗಿರುತ್ತೆ ಅದು. ಈಗ ನೋಡಿ, ಈಗ ರೈಸ್ದು ತಗೊಬಂದಲ್ಲ, ಏನು ಮಾಡ್ತೀನಿ ಗೊತ್ತಾ? ಇದೇನಿಲ್ಲ, ಇದು ನೋಡಿ ಎಷ್ಟು ನೀರು ಹಾಕೊಂಡಿದ್ದೀನಿ ಅಂತ. ಆಲ್ಮೋಸ್ಟ್ ರೈಸಿಗೆ ಒಂದು 3 ಇಂಚು, ನನ್ನ ಕೈ 3 ಇಂಚು ಹಿಡಿಯೋವಷ್ಟು ನೀರು ಇಟ್ಕೊಂಡಿದ್ದೀನಿ ಆಯಿತಾ. ಯಾಕಂದರೆ ಜಾಸ್ತಿ ನೀರಲ್ಲಿ ಬೇಯಿಸ್ತೀನಿ, ಫುಲ್ ಬೇಯಿಸಲ್ಲ. ಒಂದು 10 ನಿಮಿಷ ಬೇಯಿಸಿ ಅಕ್ಕಿ ಒಂಚೂರು ಬೆಂದು ಅಕ್ಕಿ ಉಳ್ಳಕ್ಕಿ ಅಂತಾರಲ್ಲ, ಆ ಹಂತದಲ್ಲಿ ಇದ್ದಾಗಲೇ ಇದನ್ನು ತಕ್ಕೊಂಬಂದು ಇದ್ರ ಮೇಲೆ ಹಾಕಬೇಕು ನಾವು ಯಾವ ಚಿಕನ್ ಮಾಡುವಾಗ. ಹಂಗಾಗಿ ಈಗ ಅಕ್ಕಿ ಬೇಯಿಸ್ಬಿಡ್ತೀನಿ. ಅಕ್ಕಿ ಬೇಯಿಸೋಕ್ಕಿಂತ ಮುಂಚೆ ನನಗೊಂದು 2 ಟೀ ಸ್ಪೂನ್ ಆಯಿಲ್ ಹಾಕಬೇಕು, ಯಾಕಂದರೆ ಉಡಿ ಬರುತ್ತೆ ಚೆನ್ನಾಗಿ. ಆಮೇಲೆ ಒಂದಿಷ್ಟು ಉಪ್ಪು, ಚಮಚ ಇಲ್ಲ ಜುಗಾಡ್ ಅಡುಗೆ. ಯಾಕಂದರೆ ಇದು ಏನು ಉಪ್ಪು ಹಾಕ್ತೀನಿ, ಇದೆಲ್ಲ ಉಪ್ಪು ಜಸ್ಟ್ ಅನ್ನಕ್ಕೆ ಹಿಡಿಯೋಕ್ಕಷ್ಟೇ. ಮತ್ತೆ ಅನ್ನದಿಂದ ರೈಸನ್ನು ನೀರಿಂದ ತೆಗೆದು ಬಿಡ್ತೀವಿ, ನೀರಲ್ಲೇ ಉಳ್ಕೊಳ್ಳುತ್ತೆ. ಹಂಗಾಗಿ ಒಂದು ಸ್ವಲ್ಪ ನೀಟಾಗಿ ಉಪ್ಪು ಹಾಕೊಳ್ಳಿ. ಇದೇ ಉಪ್ಪು ನಿಮಗೆ ಬಿರಿಯಾನಿಲಿ ಹಿಡಿಯೋದು ರೈಸಿಗೆ, ಆ ಮಸಾಲೆಯಲ್ಲಿ ಇರೋದು ಹಿಡಿಯಲ್ಲ. ಹಂಗಾಗಿ ಈ ಹಂತದಲ್ಲೇ ಉಪ್ಪು ಹಾಕಂತ ಇದ್ದೀನಿ ರೈಸಿಗೆ. ಖಾರ ಪುಡಿ ಏನು ಹಾಕಲ್ಲ, ಯಾಕಂದರೆ ಮಸಾಲೆ ಇದರಲ್ಲೇ ಬರುತ್ತಲ್ಲ, ಅದು ಹಿಡಿದು ಬಿಡುತ್ತೆ ಚೆನ್ನಾಗಿ. ಇಷ್ಟೇ, ಆಯಿಲು ಉಪ್ಪು, ಚೆನ್ನಾಗಿ ನೀರು ತುಂಬಿಬಿಟ್ಟು ಅನ್ನನ ಒಳಗಡೆ ಬೇಯಿಸ್ತೀನಿ. ಅದೇ ಪಾತ್ರೆ ಕಪ್ಪಾಗುತ್ತೆ ಅಂತ ಇದ್ರಲ್ಲಿ ಬೇಯಿಸೋಕ್ಕಾಗಲ್ಲ. ಒಂದೇ ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದೊಂದು ಯಾಕೆ ಅಂತ ಕೊನೆಯಲ್ಲಿ ಆಮೇಲೆ ಹೇಳ್ತೀನಿ. ಇದು ಒಂದು ಚೆನ್ನಾಗಿದೆ. ನಾನು ಎಲ್ಲೋ ಒಂದು ವೀಡಿಯೋದಲ್ಲಿ ನೋಡಿದೆ, ಒಂದ್ಸರಿ ಅನುಭವಿಸು ನೋಡಿದೆ ಇದ್ರ ಸುಖನ. ಸಖತ್ತಾಗಿದೆ ಈ ಬೆಳ್ಳುಳ್ಳಿ ಸುಖ. ಈ ಬೆಳ್ಳುಳ್ಳಿದೆ ಇವತ್ತಿನ ವೀಡಿಯೋದು ಸ್ಪೆಷಲ್ ಒಂದು. ಹೆಂಗಿರುತ್ತೆ ಅಂತೀರ ಊಟ ಮಾಡುವಾಗ. ಆದರೆ ನಾನು ಒಬ್ಬನಿಗೆ ಮಾತ್ರ ಇದು ಇಡೀ ಬೆಳ್ಳುಳ್ಳಿ. ಒಟ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೆಂಗೆ ಗೋಲ್ಡನ್ ಬ್ರೌನ್ ಅಂತಾರಲ್ಲ, ಚಿನ್ನ. ಈರುಳ್ಳಿನೇ ಚಿನ್ನ ಆದಂಗೆ ಆಗಿದೆ ಈಗ ನನಗೆ. ಈ ಅಂತ ನನಗೆ ಸಖತ್ ಇಷ್ಟ ಈರುಳ್ಳಿ ತಿನ್ನೋಕ್ಕಿದ್ನ. ಉಪ್ಪು ಹುಳಿ ಖಾರ ಏನು ಬೇಕಾಗಿಲ್ಲ, ಸಖತ್ತಾಗಿತ್ತು ಅದು. ಓಕೆ, ಆಲ್ಮೋಸ್ಟ್ ಒಂದು 30 ನಿಮಿಷ ಇಟ್ಟಿದ್ದೀನಿ. ಜಾಸ್ತಿ ಇಟ್ಕೊಳ್ಳಿ ನೀವು. 30 ನಿಮಿಷ ಮ್ಯಾರಿನೇಟ್ಗೆ ಇಟ್ಟಿದ್ದೆ. ನಮಗೆ ವೇಟ್ ಮಾಡೋಕ್ಕಾಗಲ್ಲ, ಹಂಗಾಗಿ ಹಾಕ್ಬಿಡ್ತೀವಿ. ನೀವು ಒಂದು ಓವರ್ ನೈಟ್ ಇಡಿ, 3/4 ಗಂಟೆ ಇಡಿ. ತಿಕ್ಕಾಗಿರಲಿ ಗ್ರೇವಿ, ಸಖತ್ತಾಗಿರುತ್ತೆ. ಓಂ ನಮಃ ಶಿವಾಯ. ಈಗ ಬರ್ತಾ ಇರೋ ತಂಪು ಗಾಳಿ, ಶೆಕೆಲಿ ಹೊರಗಡೆ ಈಗ ಟೆರಸ್ ಮೇಲೆ ಅಡುಗೆ ಮಾಡೋದೈತಲ್ಲ, ಎಂಥ ತಂಪು ಗಾಳಿ ಅಂತೀರಾ. ನನಗೆ ಯಾವುದೋ ರೈಮ್ಸ್ ಬೇರೆ ಕೊಟ್ಟಿದ್ರು, ಪೋಯಮು. ಗೋಲ್ಡನ್ ಬ್ರೀಸ್ ಆ್ಯಂಡ್ ಗೋಯಿಂಗ್ ಅವೇ, ಅದು ಇದು ಅಂತ ಏನೋ ಎಕ್ಸಾಮ್ ಬರೆಯುವಾಗ. ಅಯ್ಯೋ ಆ ಪದ್ಯಗಳು ಈ ತಲೆಗೆ ಹೋಗೋಲ್ದು 40 ವರ್ಷ ಆದಮೇಲೆ. ಆದರೂ ಬರೆದು ಬಂದಿದ್ದೀನಿ. ಆ ಗಾಳಿಗೂ, ತಣ್ಣನೆ ಗಾಳಿ, ಈ ಕಡೆ ಬಿಸಿ ಗರಂ ಮಸಾಲೆ ಗಾಳಿ, ಎರಡರ ಸ್ವಾದ ತುಂಬ ಚೆನ್ನಾಗಿದೆ. ಚಿಕನ್ ನೀರು ಬಿಡೋಕ್ಕೆ ಶುರು ಆಗಿದೆ. ಒಂದು ಸ್ವಲ್ಪ ಬೇಯ್ಕೊಳ್ಳಿ, ಆಮೇಲೆ ನೋಡೋಣ ಉಳಿದಿದೆ. ನೋಡಿ ಈಗ ಗೆಸ್ಟ್ ಬಂದರು ನಮಗೆ. ನಮ್ಮದು ಬರೀ ಬಿರಿಯಾನಿ ತಿನ್ಕೊಂಡು ಹೋಗಿರ್ತೀರಾ ಸರ್, ಜೊತೆಲಿ ಏನು ಇಲ್ವಾ? ಜೊತೆ ತರ್ಸೋಣ ಅಂತೀರಾ? ಸುಮ್ಮನೆ ಕಂಟೆಂಟ್ ಕೇಳಲ್ಲ. ಅಂದ್ರೆ ಫ್ರೆಂಚು, ಇಟಾಲಿಯನ್, ಸ್ಪಾನಿಷು, ಇಂಗ್ಲಿಷು, ಈ ತರ ಆಮ್ಲೆಟ್ಸ್ ಒಂದು ಸ್ಪೆಷಲೈಸೇಷನ್ ಮಾಡಿದ್ದೀನಿ. ಮಾಡ್ಬೋದು. ಆಮ್ಲೆಟ್ ಒಂದು ಸೀರೀಸು, ಆಮ್ಲೆಟಿನ ಸೀರೀಸೇ ಮಾಡ್ಬೋದು ಫುಲ್ಲು. ನಾನು ಎಕ್ಸಾಮ್ ಬರೆಯೋಕ್ಕೆ ಓದುವಾಗ ಮಗಳನ್ನ ಬಿಟ್ಟು ಹೋಗ್ತಿದ್ದೀನಲ್ಲ, ಅವ್ರ ಓನರ್ ಇಬ್ಬರು, ಹರ್ಷಿತ್ ಅವರು, ಅವ್ರ ಯಜಮಾನರು ಇಬ್ಬರು ಬಂದಿದ್ದಾರೆ ಗೆಸ್ಟ್ಗಳಾಗಿ ಇವತ್ತು. ರುಚಿ ನೋಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಹೋಗ್ಬೇಕಿದ್ರು. ಈಗ ಅವರು ಯಾವ ತೆರೆಯಿಂದ ಇರೋದು ಬಿಟ್ಟು ಲೈಟಿಂದ ಇರ್ತಾ ಇದ್ದಾರೆ. ಲೈಟಿಂದ ಇರೋದ್ರಿಂದ ಮುಖ ಕಾಣಿಸ್ತಾ ಇಲ್ಲ ಯಜಮಾನ್ರದ್ದು. ಮಾತ್ರ ವೆರಿ ಹ್ಯಾಂಡ್ಸಮ್ ಬಾಯ್. ಸಖತ್ ಹ್ಯಾಂಡ್ಸಮ್ ಅವರು. ಬನ್ನಿ ಒಂದ್ಸರಿ ನೋಡೋಣ ಏನಾಗುತ್ತೆ, ನೋಡೇ ಬಿಡೋಣ ಬನ್ನಿ. ವೆಲ್ಕಮ್. ಮ್ಯೂಸಿಕ್ ಹಾಕಪ್ಪ ಚೆನ್ನಾಗಿದ್ದಕ್ಕೆ ಅಂತ ಹೇಳಿ. ನೋಡಿ 42 ಕಂಪ್ಲೀಟ್ ಆಗಿದೆಯಂತೆ. ಆದರೂ ಗೆಸ್ ಮಾಡೋಕ್ಕಾಗುತ್ತಾ? ಜಸ್ಟ್ 42 ಅನ್ಬೋದು. ಮಳೆ ಬರಲಿಲ್ಲ ಅಂದ್ರೂ ಟ್ಯಾಂಕಿಂದ ನೀರು ಬೀಳುತ್ತಲ್ಲ. ನಮ್ಗೆ ಇಲ್ಲಿಗೆ ಅಡುಗೆ ಮಾಡೋಕ್ಕೆ ಬಂದಾಗಲಿಲ್ಲ ನಮಗೆ. ಹೆಂಗೋ ಒಂದು ಸ್ವಲ್ಪ ಬ್ಯಾಚುಲರ್ ಥರ ಅಡುಗೆ ಮಾಡಿದ್ದೀನಿ, ರುಚಿ ನೋಡಿ ಹೇಗಿದೆ ಅಂತ. ಈಗ ಹೇಳಿದ್ದೆ ಅಲ್ವಾ ನಿಮಗೆ ಬೆಳ್ಳುಳ್ಳಿ ಹಾಕ್ತೀನಿ ಅಂತ. ಈ ಬೆಳ್ಳುಳ್ಳಿ ಈ ಹಂತದಲ್ಲಿ ಕೂರಿಸ್ತಾ ಇದ್ದೀನಿ ಇದರೊಳಗೆ. ಇದು ಸ್ಪೆಷಲಾಗಿ ನಾನು ಒಬ್ಬನಿಗೆ ಮಾತ್ರ ಇದು ಬೆಳ್ಳುಳ್ಳಿ. ಅಲ್ಲ, ಅದು ಶೇರ್ ಮಾಡೋರಿದ್ರೆ ಜೊತೆಗೆ ಯಾರು ಬೇಕಾದ್ರೂ ಶೇರ್ ಮಾಡ್ಬೋದು. ಅಯ್ಯೋ
ಈಗ ಚಿಕನ್ನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಅದೊಂದು ಲೇಯರ್ ಕೂರಿಸ್ತೀನಿ. 2 ಲೇಯರ್ ಚಿಕನ್ ಕೂರಿಸ್ಬಿಟ್ಟು ಅರ್ಧ ಬೆಂದಿದ್ದು ಉಳ್ಳಕ್ಕಿ ರೈಸ್ನ ಹಾಕ್ಬಿಟ್ಟಿದ್ದೀನಿ. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ಗೆ ಇದು ಹಾಕ್ಬಿಟ್ಟು ಒಂದು ಸ್ವಲ್ಪ ತಗೊಳ್ಳಿ. ಅದ್ರದ್ದು ಎಲ್ಲ ಚಿಕನ್ ಒಳಗಡೆ ಏನು ಬೆಂದಿದೆಯಲ್ಲ ಅದ್ರದ್ದು ಸ್ಮೆಲ್ ಎಲ್ಲ ಹೀರ್ಕೊಬಿಡ್ಲಿ ರೈಸು, ಆಗ ತಿನ್ನಕ್ಕೆ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಒಂದು ಸ್ವಲ್ಪ ಮಸಾಲ ಕಮ್ಮಿನೇ ಆಯಿತು ಅನಿಸುತ್ತೆ, ಯಾಕಂದರೆ ರೈಸ್ ಜಾಸ್ತಿ ಆಯ್ತಲ್ಲ. ನೋಡೋಣ ಏನಾಗ್ಬೋದು ಅಂತ. ಗೆಸ್ಟ್ಗಳು ಪಾಪ ಅತೃಪ್ತಿಯಾಗಿ ಹೋಗದೆ ಹೋದರೆ ಸಾಕು, ತೃಪ್ತಿಯಾಗಿ ಹೋಗಬೇಕು ಗೆಸ್ಟ್ಗಳು. ತುಂಬ ಲೈಟ್ ಮಸಾಲ ಹಾಕ್ಬಿಟ್ಟಿದ್ದೀನಿ. ಕರೆಕ್ಟಾಗಿ ಹೇಳಿ ಏನಾಗಿದೆ ಅಂತ. ಸತ್ಯವಾಗಿ ಸುಮ್ಮನೆ ಹೇಳ್ತಲ್ಲ ಹಾಂ, ಅಥವಾ ನಿಮ್ಮ ಸಮಾಧಾನ ಕೇಳ್ತಲ್ಲ. ಹಾಂ, ನನಗೆ ಡೌಟ್ ಇತ್ತು. ಹೌದಾ? ಬರಿ ಮಾಡ್ತಾ ಇಲ್ವಲ್ಲ, ಹಿಂಗೆ ಕೊಡ್ತಾವ್ರಲ್ಲ ಡೌಟ್ ಇತ್ತು. ಹಾಂ ಭಾಳ ಚೆನ್ನಾಗಿದೆ. ಹಾಂ, ಥ್ಯಾಂಕ್ ಯು ಸೋ ಮಚ್. ತಡೆ ಚಿಕನ್ ಹಾಕ್ಕೊಡ್ತೀನಿ ಪೀಸ್ನ. ಇಲ್ಲ ಸಾಕು ಸರ್. ಹಾಂ, ಒಂದು ಪೀಸೇ ಚಿಕನ್ ಬಿದ್ದಿಲ್ಲ ನಿಮಗೆ. ಸರ್ ಇಲ್ಲಿದೆ ಸರ್. ಹಾಂ, ಬೇಡ 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 ನಮ್ಗೆ ಹಾಕ್ಬಿಡಿ. ಆದ್ರೂ ನನ್ನ ಮನೆಗೆ ಬಂದಿದ್ದಕ್ಕೆ ನೀವು 3 ಜನ ಒಂದು ತಟ್ಟೆಲಿ ಊಟ ಮಾಡೋಂಗಾಯ್ತು. ನಮ್ಮನೇಲಿ ಇರೋದೇ 2 ತಟ್ಟೆ. ನಮ್ಮ ಹುಡುಗಂಗೆ ನನಗೆ ಅಂತ ಇಟ್ಕೊಂಡಿರೋದು 2 ತಟ್ಟೆ. ಫೈನಲಿ ಗೆಸ್ಟ್ಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವರಂತೂ ಏನು ಬರೀ ಅನ್ನನೇ ಕಾಣಿಸ್ತಾ ಇದೆ, ಇದು ಯಾವ ಬಿರಿಯಾನಿ ಅಂತ ಅನ್ಕೊಂಡಿದ್ರಂತೆ. ಮಾತ್ರ ಕಾಣದಂಗೆ ಕಾಣಿಸ್ತಾ ಇದೆ. ಸಖತ್. ಆ್ಯಕ್ಚುಲಿ ನಾನು ಅಂತೂ ತಿಂದೆ, ಸಖತ್ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಎವ್ರಿ ಟೈಮ್ ಮಾಡುವಾಗ ನಂದು ಮಸಾಲೆ ಜಾಸ್ತಿ ಆಗ್ಬಿಡೋದು. ಈ ಸರಿ ಕರೆಕ್ಟಾಗಿದೆ ಮಸಾಲೆ. ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ನಾನು. ಚಿಕನ್ ಪೀಸ್ ಮೊದಲನೇ ಸಖತ್ತಾಗಿ ಬಂದಿದೆ, ಅಲ್ಟಿಮೇಟಾಗಿ ಬಂದಿದೆ. ಸಖತ್ ಚೆನ್ನಾಗಿದೆ ಮಗಳೇ, ತುಂಬ ಟೇಸ್ಟಿ ವೆರಿ ಸೂಪರ್. ಸಖತ್ತಾಗಿ ಬಂದಿದೆ ಬಿರಿಯಾನಿ. ಟ್ರೈ ಮಾಡಿ, ತುಂಬ ಅದ್ಭುತವಾಗಿದೆ. ಜಾಸ್ತಿ ಇನ್ನು ವೀಡಿಯೋನು ದೊಡ್ಡದಾಗೋಯ್ತು, ಜಾಸ್ತಿ ಕುಯ್ಯೋಕೆ ಹೋಗಲ್ಲ. ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಅವರ್ ಪರ್ಸನಲ್ ಟೈಮ್ ಹಿಯರ್. ಈಗಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿ ಒಳ್ಳೆಯದಾಗಿದೆ. ಜೈ ಕರ್ನಾಟಕ.